ರಾಜ್ಯದಲ್ಲಿ ಜೋರಾಗ್ತಾನೆ ಇದೆ ಜಾತಿ ಗಣತಿಯ ವಾರ್. ಇಂದು ಒಕ್ಕಲಿಗ ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನು ಕರೆದಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಡಿಸಿಎಂ ಅವರ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಇರುತ್ತೆ. ಅವರ ಸರ್ಕಾರಿ ನಿವಾಸ, ಸರ್ಕಾರ ಅವರು ಮನೆ ಕೊಟ್ಟಿರುತ್ತಲ್ಲ, ಆ ಮನೆಯಲ್ಲಿ ಎಲ್ಲ ಒಕ್ಕಲಿಗ ಶಾಸಕರನ್ನು, ಸಚಿವರನ್ನು ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬನ್ನಿ ಚರ್ಚೆ ಮಾಡೋಣ, ಮಾತಾಡೋಣ ಅಂತೇಳಿ. ಕೇವಲ ಪಕ್ಷದ ಸಮುದಾಯದ ಶಾಸಕರಿಗಷ್ಟೇ ಆಹ್ವಾನ ಇದೆಯಾ? ಏನಂದರೆ, ನಿಮಗೆ ಒಕ್ಕಲಿಗ ಶಾಸಕರು ಅಂತ ಬಂದಾಗ ಇಂಥ ವಿಚಾರಗಳೇನಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕಾವೇರಿ ನದಿ ವಿಚಾರ ಅಂತ ಅಂದ್ಕೊಳ್ಳಿ. ಕಾವೇರಿ ನದಿ ವಿಚಾರ ಅಂತ ಬಂದಾಗ ಯಾವುದು ರೂಲಿಂಗ್ ಪಾರ್ಟಿ ಇರುತ್ತೋ ಅವ್ರು ಮಾತ್ರ ಮಾತಾಡಬೇಕು ಅಂತೇನಿಲ್ಲ. ಆ ನದಿ ನಮ್ಮ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಬಿ ಜೆ ಪಿಲಿ ಅಕಸ್ಮಾತ್ ಶಾಸಕರಿದ್ರ ಸರ್ವಪಕ್ಷ ನಿಯೋಗ ಅಂತ ಕರೀತಾರಲ್ಲ, ಸರ್ವಪಕ್ಷ ನಿಯೋಗ, ಎಲ್ಲ ಪಕ್ಷದವರು ಬನ್ರಪ್ಪ, ದೆಹಲಿಗೆ ಹೋಗಿ ನಮ್ಮ ವಾಯ್ಸ್ ರೈಸ್ ಮಾಡೋಣ, ನಮ್ಮ ಧ್ವನಿ ಎತ್ತೋಣ ಅಲ್ಲಿ ಅಂತ ಕರೀತಾರೆ. ಅವಾಗ ಸರ್ವಪಕ್ಷ ನಿಯೋಗ ಬಂದಾಗ ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂತ. ಇದು ಅಷ್ಟೇ, ಒಂದು ಜಾತಿ ಗಣತಿ ಅದರ ಅನುಷ್ಠಾನ ಅನ್ನೋದು ಇದೆಯಲ್ಲ, ಬರೀ ಯಾವುದೋ ಒಂದು ರೂಲಿಂಗ್ ಪಾರ್ಟಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂಥ ವಿಚಾರ ಅಲ್ಲ. ಕೆಲವರು ಹೇಳ್ತಾ ಇದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಕರೆದ್ರು ಎಲ್ಲ ಪಾರ್ಟಿ ಒಕ್ಕಲಿಗ ಶಾಸಕರನ್ನು ಕರ್ಕೊಳ್ಳಿ, ಅವರು ಮಾತಾಡಲಿ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಕೆಲವರು ಹೇಳ್ತಾ ಇದ್ದಾರೆ ಕೇವಲ ಪಕ್ಷದ ಶಾಸಕರಿಗಷ್ಟೇ, ಪಕ್ಷದ ಸಮುದಾಯದ ಶಾಸಕರಿಗಷ್ಟೇ ಆಹ್ವಾನ ಇದೆಯಾ? 22 ಕಾಂಗ್ರೆಸ್ ಒಕ್ಕಲಿಗ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. 22 ಜನ ಇದ್ದಾರೆ ಒಕ್ಕಲಿಗರ ಕಡೆಯಿಂದ MLAಗಳಾಗಿರ್ತಕ್ಕಂಥವರು. ಅವರಿಗೆ ಸದ್ಯಕ್ಕೆ ಆಹ್ವಾನ ಹೋಗಿದೆ ಅಂತ ಮಾಹಿತಿ. ಸಭೆಗೆ ಹಾಜರು ಯಾರ್ಯಾರು ಆಗಬಹುದು? ಡಿ ಕೆ ಶಿವಕುಮಾರ್, DCM ಕೂಡ ಇದ್ದಾರೆ, ಟಿ ಡಿ ರಾಜೇಗೌಡ, ಡಿ ಕೆ ಶಿವಕುಮಾರ್ ಕನಕಪುರದ ಶಾಸಕರು, ಸಚಿವರು, ಉಪಮುಖ್ಯಮಂತ್ರಿ. ಟಿ ಡಿ ರಾಜೇಗೌಡ ಶೃಂಗೇರಿ ಶಾಸಕರಿದ್ದಾರೆ, ಡಾಕ್ಟರ್ ರಂಗನಾಥ್ ಕುಣಿಗಲ್ನ ಶಾಸಕ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ SR ಶ್ರೀನಿವಾಸ್ ಗುಬ್ಬಿ ಶಾಸಕರು, ರಂಗನಾಥ್ ಕುಣಿಗಲ್ ಅವರು, SR ಶ್ರೀನಿವಾಸ್ ಅವರು ಗುಬ್ಬಿ ಶಾಸಕರಿದ್ದಾರೆ. TB ಜಯಚಂದ್ರ ಶಿರಾದ ಶಾಸಕರು, SN ಸುಬ್ಬಾರೆಡ್ಡಿ ಬಾಗೇಪಲ್ಲಿ MLA ಅವರು, SN ಸುಬ್ಬಾರೆಡ್ಡಿ ಅವರು. ಇನ್ನು ಡಾಕ್ಟರ್ MC ಸುಧಾಕರ್ ಚಿಂತಾಮಣಿಯ ಶಾಸಕರಿದ್ದಾರೆ. KY ನಂಜೇಗೌಡ ಮಾಲೂರಿನವರು, ಕೃಷ್ಣ ಬೈರೇಗೌಡ ಬ್ಯಾಟ್ರಾನ್ಪುರದವರು, ಮಿನಿಸ್ಟ್ರು ಕೂಡ ಹೌದವರು. ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ ಶಾಸಕ, M ಕೃಷ್ಣಪ್ಪ ವಿಜಯನಗರದವರು. ಇನ್ನು ರಾಮಲಿಂಗಾರೆಡ್ಡಿ BTM ಲೇಔಟ್ನವರು, ರಾಮಲಿಂಗಾರೆಡ್ಡಿ. ಶರತ್ ಬಚ್ಚೇಗೌಡ ಹೊಸಕೋಟೆ, HC ಬಾಲಕೃಷ್ಣ ಮಾಗಡಿ ಶಾಸಕ, ಉದಯಗೌಡ ಮದ್ದೂರಿನ ಶಾಸಕರು, ರವಿ ಗಣಿಗ ಮಂಡ್ಯ ಶಾಸಕ, ರಮೇಶ್ ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣದವರು, ಚಲುವರಾಯಸ್ವಾಮಿ ನಾಗಮಂಗಲ, ಶಿವಲಿಂಗೇಗೌಡರು ಅರಸೀಕೆರೆ, ಡಾಕ್ಟರ್ ಮಂಥರ್ಗೌಡ ಮಡಿಕೇರಿ ಶಾಸಕ, ಕೆ ವೆಂಕಟೇಶ್ ಪ್ರಿಯಾಪಟ್ಟಣದವರು, ಕೆ ಹರೀಶ್ ಗೌಡ ಚಾಮರಾಜ ಕ್ಷೇತ್ರದವರು, ಮೈಸೂರು ಕಡೆಯವರು. ಸೊ ಇಷ್ಟು ಜನ ಇವರಿಗೆ ಆಹ್ವಾನ ಹೋಗಿದೆ ಅಂತ. ಬೇರೆ ಪಾರ್ಟಿಯವ್ರನ್ನ DCM ಡಿ ಕೆ ಶಿವಕುಮಾರ್ ಕರೆದಿದ್ದಾರಾ ಇಲ್ಲೋ ನಮಗೆ ಗೊತ್ತಿಲ್ಲ. ಮೊದಲಿಗೆ ತಮ್ಮ ಪಕ್ಷದ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಆಮೇಲೂ ಕರೀಲಿಕ್ಕೆ ಅವಕಾಶಗಳಿರ್ತವೆ. ಆದರೆ ಬಹಳ ಟೈಮ್ ಕಡಿಮೆ ಇದೆ ಇಲ್ಲಿ ಅಂತ, ಟೈಮ್ ಬಹಳ ಕಡಿಮೆ ಇದೆ. ಅಷ್ಟು ಒಳಗಡೆ ಏನು ಮಾಡ್ತಾರೆ ಚೆಕ್ ಮಾಡಬೇಕಾಗುತ್ತೆ. ಇದೀಗ ಡೀಟೇಲ್ಸ್ ಕೊಡಲಿಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಒಕ್ಕಲಿಗ ಶಾಸಕರಿಗೆ DCM ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದು ಆಹ್ವಾನ ಇದೆ, ಬರಬೇಕು, ಸಭೆ ಮಾಡೋಣ ಬನ್ನಿ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಇದರಲ್ಲಿ ಯಾರ್ಯಾರಿಗೆ ಆಹ್ವಾನ ಹೋಗಿದೆಯೋ ಎಲ್ಲರೂ ಬರುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಲ್ಲರೂ ಬರ್ತಾ ಇದ್ದಾರಾ ಇಲ್ವಾ ಅಂತ? ರಮಕಾಂತ್, ಜಾತಿ ಗಣತಿ ವರದಿ ಈಗ 17ರಂದು ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಈಗಾಗಲೇ ಒಕ್ಕಲಿಗ ಸಮುದಾಯ ಅದನ್ನು ನಿರಂತರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ಸಮುದಾಯದ ಶಾಸಕರ ಒಂದು ಸಭೆಯನ್ನು ಕರೆದಿದ್ದಾರೆ. ಸಂಜೆ 6 ಗಂಟೆಗೆ ಅವರ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಸರ್ಕಾರಿ ನಿವಾಸದಲ್ಲಿ ಈ ಸಭೆ ನಡೆಯುತ್ತೆ. ಸುಮಾರು 22 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಈಗ ಆಹ್ವಾನವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಬೇರೆ ಪಕ್ಷಗಳಲ್ಲೂ ಕೂಡ ಸಮುದಾಯದ ಶಾಸಕರಿದ್ದಾರೆ, MLCಗಳಿದ್ದಾರೆ, ಆದರೆ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಮೊದಲಿಗೆ ತಮ್ಮ ಪಕ್ಷದ ನಾಯಕರ, ಸಮುದಾಯದ ಶಾಸಕರ ಒಂದು ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ದನ್ನು ಅರಿಯೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ. ಒಂದು ವೇಳೆ ಇವತ್ತು ಪಕ್ಷದ ಶಾಸಕರ ಸಭೆ ಆದ ನಂತರ ನಾಳೆ ಸಂಪುಟ ಸಭೆಗೂ ಮುನ್ನ ಉಳಿದ ಪಕ್ಷದ ಸಮುದಾಯದ ಶಾಸಕರ ಒಂದು ಸಭೆಯನ್ನು ಕೂಡ ಕರೆಯುವಂಥ ಒಂದು ಸಾಧ್ಯತೆಗಳಿದೆ. ಇದರಲ್ಲಿ 22 ಜನ ಶಾಸಕರೇನಿದ್ದಾರೆ, ಒಕ್ಕಲಿಗ ಸಮುದಾಯದ ಶಾಸಕರಿದ್ದಾರೆ, ಅವರು ಬಹುತೇಕವಾಗಿ ಎಲ್ಲರೂ ಕೂಡ ಬರುವಂಥವರೇ. ಯಾಕೆಂದರೆ ಒಂದಿಬ್ಬರು ಅದರಲ್ಲಿ ಏನಾದರೂ ದೂರ ಇದೆ ಅನ್ನುವಂಥ ಕಾರಣಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಬರದೇ ಇರಬಹುದು. ಆದರೆ ಸಮುದಾಯದ ವಿಚಾರ ಇರೋದ್ರಿಂದ ಬಹುತೇಕವಾಗಿ 22 ಮಂದಿ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಹಾಗೆ MLCಗಳು ಕೂಡ, ಪಕ್ಷದ
ಒಕ್ಕಲಿಗ ಸಮುದಾಯದ MLCಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ನಮಗೆ ಸಿಗ್ತಾ ಇದೆ. ಇವತ್ತು ಇವರೆಲ್ಲರ ಒಂದು ಅಭಿಪ್ರಾಯಗಳನ್ನು ಪಡೀತಾರೆ. ಸಮುದಾಯದ ಪರವಾಗಿ ಸಮುದಾಯವನ್ನು ಪ್ರತಿನಿಧಿಸೋದ್ರಿಂದ ಅವರೆಲ್ಲರ ಒಂದು ಒಪಿನಿಯನ್ ಯಾವ ರೀತಿಯಾಗಿದೆ, ಇದನ್ನು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡಬೇಕಾ ಅಥವಾ ವೈಜ್ಞಾನಿಕ ಸಮೀಕ್ಷೆಯನ್ನು ಮಾಡಿಸಿ ನಂತರದಲ್ಲಿ ನೀವು ಬೇಕಾದರೆ ಅನುಷ್ಠಾನ ಮಾಡಿ ಅಂತೇಳಿ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ಬೋದಾ, ಅಥವಾ ಇದನ್ನು ಬೇರೆ ಕೆಲವೊಂದಷ್ಟು ಪರಿಷ್ಕರಣೆಯನ್ನು ಮಾಡಿ ನಂತರ ಬೇಕಾದರೆ ಇದನ್ನು ವರದಿಯನ್ನು ನೀವು ಜಾರಿ ಮಾಡಿ ಅಂತೇಳಿ ಮತ್ತಷ್ಟು ಸಲಹೆಗಳನ್ನು ಕೊಡುವಂಥ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಾಗುತ್ತೆ. ಅದನ್ನು ನೋಡಬೇಕಾಗತ್ತೆ ರಮಕಾಂತ್. ಸಭೆಯಲ್ಲಿ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗತ್ತೆ ಅದರ ಆಧಾರದ ಮೇಲೆ 17ರಂದು ನಡೆಯುವಂಥ ಸಂಪುಟ ಸಭೆಯಲ್ಲಿ ಸಚಿವರು ಅದನ್ನು ಅಲ್ಲಿ ಪ್ರಸ್ತುತಪಡಿಸ್ತಾರೆ. ಇವತ್ತೇನಾಗಿರುತ್ತೆ ಅದನ್ನು ನಮ್ಮ ಸಮುದಾಯದ್ದು ಈ ಥರ ಅಭಿಪ್ರಾಯ ಇದೆ ಅಂತೇಳಿ ಅವತ್ತಿನ ಸಭೆಯಲ್ಲಿ ಅವರು ಮಂಡನೆಯನ್ನು ಮಾಡಲಿದ್ದಾರೆ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.